ಹೆಲೋ, ಗುಡ್ ಮಾರ್ನಿಂಗ್, ಸಾರಿ ಗುಡ್ ಆಫ್ಟರ್ನೂನ್. ತಾವೆಲ್ಲ ಟೈಟಲ್ ನೋಡಿರಿ, ತಮಗೆ ಗೊತ್ತು ಏನು ಅಂತಂದೇಳಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತಾವೆಲ್ಲ ಹೆಂಗದಿರಿ? ಐ ಹೋಪ್ ನೀವೆಲ್ಲ ಚಲೋ ಅದಿರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಓಕೆ, ಸೊ ಈಗ ಒಂದು ರೀಡಿಂಗ್ ಮಾಡಿ ನೋಡೋಣ. ಒಂದು ಸ್ಮಾಲ್ ರೀಡಿಂಗ್. ನೀವು ಇಷ್ಟಪಡುವಂಥ ವ್ಯಕ್ತಿ ಇರ್ಬೋದು ಜೀವನದಲ್ಲಿ. ಅವರು ನಿಮಗೇನಾದರೂ ಕಮಿಟ್ಮೆಂಟ್ ಕೊಡ್ತಾರಾ? ತಮ್ಮ ಕನೆಕ್ಷನ್ ಅವ್ರ ಜೊತೆ ಜಾಸ್ತಿ ಡೀಪಂಗೆ ಇರಬಹುದು. ಅದೇನು ಅಂತಂದು ಹೇಳಿ ನಾವು ನೋಡೋಣ. ಈಗ ನಾನು 3 ಪೈಲ್ಸ್ ತೊಗೋತೇನೆ. ಅದರೊಳಗೆ ತಮಗೆ ಯಾವ್ದು ಬೇಕೋ ತಾವು ಅದನ್ನು ಚೂಸ್ ಮಾಡಿಕೊಡ್ರಿ. ಓಕೆ, ನಾನು ನೋಡೋಂಗಿಲ್ಲ ಇದೇನು ಅಂಥೇಳಿ. ಓಕೆ, ದಿಸ್ ಇಸ್ 1 ಆ್ಯಂಡ್ ದಿಸ್ ಇಸ್ 2 ಆ್ಯಂಡ್ ದಿಸ್ ಇಸ್ 3. ಓಕೆ, ನೋಡಿ, ತಾವು ಚೂಸ್ ಮಾಡಿಕೊಡ್ರಿ ಯಾವುದು ಅಂತ ಹೇಳಿ. ನಾವು ಮೊದಲು ಇದನ್ನು ನೋಡೋಣ. ದಿಸ್ ಕುಡ್ ಬಿ ದ ಒನ್ ಯು ಆಲ್ರೆಡಿ ಮೆಟ್ ದ ರೊಮ್ಯಾಂಟಿಕ್ ಪಾರ್ಟ್ನರ್ ಯು ಸೀಕ್. ಓಕೆ, ಆ್ಯಂಡ್ ದಿಸ್ ಈಸ್ ಸೆಕೆಂಡ್ ಒನ್, ಗೆಟಿಂಗ್ ಟು ನೋ ಈಚ್ ಅದರ್. ವಾವ್. As you reveal your innermost selves to each other, your bond deepens. Okay. What is this? Unrequited love. There is not enough attraction or chemistry to keep this relationship going. Okay. ತಾವು ಯಾರೆಲ್ಲ ಚೂಸ್ ಮಾಡ್ಕೊಂಡಿದ್ರಿ ಯಾವುದು ಅಂತಂದು ಹೇಳಿ, ಯಾವ ಡೆಕ್ ಅಂದರೆ ಪೈಲ್ ಉಲ್ಟಾ ಇರೋವಾಗ ತಾವು ಯಾವ್ದು ಚೂಸ್ ಮಾಡ್ಕೊಂಡಿದ್ರಿ ನೋಡ್ರಿ. ಸೊ ತಾವು ಪ್ರೀತಿಸುವಂಥ ವ್ಯಕ್ತಿ ಅಥವಾ ತಮ್ಮ ಮನಸ್ಸಿನಲ್ಲಿರುವಂಥ ವ್ಯಕ್ತಿ ಅಥವಾ ಅವರು ತಮಗೇನಾದರೂ ಕಮಿಟ್ಮೆಂಟ್ ಕೊಡಬಹುದಾ ಅಂತ ನೋಡೋಣ. ಓಕೆ, ಇದು ಫಸ್ಟ್ ಪೈಲಿಗೆ ಅಂತ. ಎಸ್, ನೋಡಿ ಈ ಕಾರ್ಡ್ ಏನು ಹೇಳ್ತಾವಂತಂದ್ರೆ, ಜಸ್ಟ್ ಸಿ ದಿಸ್ ಅ ಬ್ಯೂಟಿಫುಲ್ ಕಾರ್ಡ್ಸ್. ಸಿ ದಿಸ್ ಜಸ್ಟಿಸ್. ಓಕೆ, ದಿಸ್ ಕುಡ್ ಬಿ ದ ಒನ್ ಯು ಆರ್ ಆಲ್ರೆಡಿ ಮೆಟ್ ದ ರೊಮ್ಯಾಂಟಿಕ್ ಪಾರ್ಟ್ನರ್ ಯು ಸೀಕ್. ಓಕೆ, ನೋಡಿ, ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಮಹತ್ತರವಾದಂಥ ಬದಲಾವಣೆ ಮೊದಲಿಗೆ ಬಂದಿರಬಹುದು. ಯಾಕಂತಂದ್ರೆ ಕೆಲವೊಂದು ವಿಷಯದೊಳಗೆ ನಾವು ಯಾವ ವಿಷಯಗಳನ್ನು ಕೆಲವೊಂದು ಸರ್ತಿ ನಮಗೆ ಬೇಕು ಅಂತ ಅಂದ್ಕೊಂಡಿರ್ತೀವಿ, ಆ ವಿಷಯಗಳು ನಮಗಾಗಿ ಅಂತ ಮಾಡಲ್ಪಟ್ಟಿರಂಗಿಲ್ಲ, ಆದರೆ ನಮಗೆ ಗೊತ್ತಿರಂಗಿಲ್ಲ. ಸೊ ಹೆಂಗೈತಿ ಅಂತಂತಂದ್ರೆ, ನಿಮ್ಮಲ್ಲಿ ಸಾಕಾಗುವಷ್ಟು ಮಾನಸಿಕ ದ್ವಂದ್ವ ಇರಬಹುದು. ಸಾಕಾಗುವಷ್ಟು ಮಾನಸಿಕ ದ್ವಂದ್ವ ಈಗೂ ಇರಬಹುದು ನಿಮ್ದು. ಯಾಕಂದರೆ ಬಾಟಮ್ ಆಫ್ ದ ಡೆಕ್ ರಿವೀಲ್ಸ್ ಎವ್ರಿಥಿಂಗ್. ಅದ್ರ ಕೆಳಗಡೆ ಏನಿದೆ ಕಾರ್ಡ್ ನೋಡಿ, ಜಜ್ಮೆಂಟ್. ಸೊ ಮೊದಲಿಗೆ ಏನಾಯಿತು ಅಥವಾ ನಿಮ್ಮ ಜೊತೆ ಏನು ಆಗ್ತಾ ಇದೆ ಅದು ಏನಿತ್ತು ಅಂತಂದರೆ, ಇಟ್ ವಾಸ್ ಲೈಕ್ ಅ ಟೈಟ್ ಕಾರ್ಮಿಕ್ ಡೆಟ್. ಹೆಂಗಂದ್ರೆ ಕೆಲವು ಸರ್ತಿ ಅನುಭವಿಸಲೇಬೇಕು, ಅನುಭವಿಸಲಾರ್ದೇ ಒಳ್ಳೇದು ನಮಗೆ ಸಿಗಂಗಿಲ್ಲ. ಯಾಕಂತಂದ್ರೆ ಹಳೀದು ಮುಗಿಬೇಕಲ್ಲ, ಹಳೀದು ನೀವು ಮುಗಿಸಿದ ಮೇಲೆ ನೀವು ಹೊಸದಕ್ಕೆ ಎಂಟರ್ ಆಗಬೇಕಲ್ಲ. ಸೊ ಹಳೀದು ಈಗಾಗಲೇ ನೀವು ಮುಗಿಸಿರಿ. ಈಗ ಹೆಂಗೈತಿ ಅಂತಂದ್ರೆ, ದಿಸ್ ಕುಡ್ ಬಿ ದ ಒನ್ ಯು ಹ್ಯಾವ್ ಆಲ್ರೆಡಿ ಮೆಟ್ ದ ರೊಮ್ಯಾಂಟಿಕ್ ಪಾರ್ಟ್ನರ್ ಯು ಸೀಕ್. ನಿಮಗೆ ಅನ್ಸಾಕತ್ತೈತಿ, ಎಲ್ಲ ಪ್ರತಿಯೊಂದು ಮನುಷ್ಯಗೂ ಅನಿಸ್ತೈತಿ ಎಲ್ಲಾದರೂ ಒಂದು ಆಸರೆ ಬೇಕೇ ಬೇಕು ಅಂತಂದು ಹೇಳಿ. ಸೊ ಹೆಂಗಂತಂತಂದರೆ, ನಿಮ್ಮಲ್ಲಿ ಆ ಥರದ ಬದಲಾವಣೆ ಈಗಾಗಲೇ ಬಂದಿದೆ. ಅದು ಏನಾಗೈತಿ ನಿಮ್ಮ ಜೀವನದೊಳಗೆ, ಆ ಟವರ್ ಮೂಮೆಂಟ್, ಅನ್ಎಕ್ಸ್ಪೆಕ್ಟೆಡ್ ಸಮಥಿಂಗ್. ನೀವೆಂದೂ ಅಂದ್ಕೊಂಡಿರಲಿಲ್ಲ ಈ ಥರ ಆಗ್ಬೋದು ಅಂಥೇಳಿ. ಅದು ಯಾವುದೇ ರಿಲೇಷನ್ ಆಗಿರ್ಬೋದು. ಓಕೆ, ಸೊ ಈಗ ಹೆಂಗೈತಿ ಅಂತಂದ್ರೆ ಅದನ್ನು ನೀವು ಪಾಸಿಟಿವ್ಲಿ ಸ್ವೀಕಾರ ಮಾಡಬೇಕು. ಸೊ ಆಮೇಲೆ ಏನಿದೆ, ಜಸ್ಟಿಸ್ ಇದೆ. ಸೊ ಯು ವಿಲ್ ಗೆಟ್ ಜಸ್ಟಿಸ್. ನೀವೇನು ಈ ರಿಲೇಷನ್ಗಾಗಿ ನೀವೇನು ಟ್ರೈ ಮಾಡ್ತೀರಿ, ಅಥವಾ ನೀವೇನು ಇದಕ್ಕಾಗಿ ಎಫರ್ಟ್ಸ್ ಹಾಕ್ತೀರಿ, ನೀವೇನು ಇದಕ್ಕಾಗಿ ಟೈಮ್ ಕೊಡ್ತೀರಿ, ಅಥವಾ ಇದ್ರ ಬದಲಾಗಿ ನೀವೆಷ್ಟು ಪ್ರಾಮಾಣಿಕವಾಗಿರ್ತೀರಿ, ಅದಕ್ಕೆ ನಿಮಗೆ ಜಸ್ಟಿಸ್ ಸರ್ವ್ ಆಗೇ ಆಗ್ತದೆ. ಆದರೆ ಹೆಂಗಂತಂತಂದ್ರೆ, ತಮಗೇನಾದರೂ ತಿಳಿಲಾರ್ದೆ ಹೋದರೆ, ಮಾಡಲಾರ್ದೆ ಹೋದರೆ, ತಾವು ಇನ್ನೊಬ್ರಿಗೆ ಯಾರಿಗಾದರೂ ಗೈಡೆನ್ಸ್ ತೊಗೋರಿ, ಅವ್ರ ಜೊತೆ ಮಾತಾಡ್ರಿ. ಕಮ್ಯುನಿಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ರಿಲೇಷನ್. ಓಕೆ, ಯಾವುದೇ ಕಾರಣಕ್ಕೂ ಬೇಜಾರು ಮಾಡಿಕೊಂಡು ನೀವೇ ವಿಚಾರ ಮಾಡಿಕೊಂಡು ಆ ಥರ ಏನೂ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕೆ ಗೊತ್ತಾ, ಇದು ಕಮ್ಯುನಿಕೇಷನ್ ಕಾರ್ಡ್ ತೋರಿಸುತ್ತೆ.
ನಿಮ್ಮ ಕಮ್ಯುನಿಕೇಷನ್ ಮೇಲೆ ವರ್ಕ್ ಮಾಡಬೇಕು ನೀವು ಬಹುತೇಕ ಸರಿ ಹೆಂಗೆ ಕಮ್ಯುನಿಕೇಟ್ ಮಾಡ್ತಿರ್ಲಿಕ್ಕಿಲ್ಲ. ಅದಕ್ಕೆ ಹೆಂಗಂತಂತಂದ್ರೆ ನೀವಾಗಿನೇ ಮಾತಾಡಲಾರ್ದೆ ನೀವಾಗಿನೇ ಏನಾದರೂ ವಿಚಾರ ಮಾಡ್ಕೊತ ಕುಂಡ್ರದ್ರೊಳಗೆ ಏನೂ ಅರ್ಥ ಇರೋಂಗಿಲ್ಲ. ಸೊ ಹೆಂಗಂತಂತಂದ್ರೆ ಟ್ರೈ ಟು ಕಮ್ಯುನಿಕೇಟ್. ಏನಿದ್ದದನ್ನೆಲ್ಲ ಮಾತಾಡಿ ಕ್ಲಿಯರ್ ಮಾಡ್ಕೊಳಕ್ಕೆ ನೋಡ್ರಿ ನೀವು. ನನಗನ್ಸಿ ಮಟ್ಟಿಗೆ ನೀವು ಮಾತಾಡೋಂಗಿಲ್ಲ. ನಿಮ್ಮ ಮನಸ್ಸಿನಲ್ಲೇ ಸಾಕಾಗುವಷ್ಟು ಯೋಚನೆಗಳ ಗೊಂದಲ ಇರಬಹುದು. ಹೆಂಗಿರ್ತೈತಿ ಅಂದ್ರೆ ನಮ್ಮ ಒಂದು ಗಾದಿ ಮಾತು ಐತಲ್ಲ, ಮನಸ್ಸಿನಾಗ ಮಂಡಿಗೆ ತಿಂದ್ರೆ ಗೋಧಿ ಲೆಕ್ಕ ಕೊಡೋರು ಯಾರಂತ. ಹಂಗೆ ಆ ಥರದ ಸ್ವಭಾವ ನಿಮ್ದು ಏನಾದರೂ ಇರ್ಬೋದು. ಸೊ ಆ ಥರದ ಸ್ವಭಾವ ಇದ್ದರೆ ನನಗನ್ಸಿದ ಮಟ್ಟಿಗೆ ಲಾಸ್ಟ್ ಟೈಮ್ ನೀವು ಇದೇ ತಪ್ಪು ಮಾಡಿರ್ಬೋದು. ಕೆಲವು ಸರ್ತಿ ಏನಾಕೈತಿ ಗೊತ್ತಾ, ನಾವು ಕಮ್ಯುನಿಕೇಟ್ ಮಾಡೋಂಗಿಲ್ಲ. ಆಮೇಲೆ ಏನಾಕೈತಿ ಅಂದ್ರೆ ಅದು ಡಿಸ್ಟೆನ್ಸ್ ಏನಾಕೈತಿ ಜಾಸ್ತಿ ಹಾಕೋಂತ ಹೋಗ್ತೈತಿ. ಆಮೇಲೆ ಡಿಸ್ಟೆನ್ಸ್ ಒಮ್ಮೆ ಇಷ್ಟು ದೊಡ್ಡದಾಗ್ತೈತಲ್ಲ, ಅದನ್ನು ನೀವು ಕವರ್ ಮಾಡೋಕ್ಕೆ ಸಾಧ್ಯನೇ ಇರೋಂಗಿಲ್ಲ. ಆವಾಗ ಎರಡೂ ಸಪ್ರೇಟ್ ಆಗಿರ್ತಾವೆ. ಸೊ ಹೆಂಗಂತಂತಂದ್ರೆ ಟ್ರೈ ಟು ಫಿಲ್ ದ್ಯಾಟ್ ಗ್ಯಾಪ್ ವಿತ್ ಕಮ್ಯುನಿಕೇಷನ್. ಎಲ್ಲಿವರೆಗೂ ಕಮ್ಯುನಿಕೇಷನ್ ಇರೋಂಗಿಲ್ಲ, ನಾವು ಕಮ್ಯುನಿಕೇಟ್ ಮಾಡೋಂಗಿಲ್ಲ, ಅಲ್ಲಿವರೆಗೂ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗೋಂಗಿಲ್ಲ. ಬಹುತೇಕ ನಿಮ್ಮದು ಹಂಗೆ ಐತಿ. ಸೊ ವಿಲ್ ಟೇಕ್ ವೇಟ್ ನಾವು ಇನ್ನೊಂದು ಏಂಜಲ್ ಡೆಕ್ಕನ್ನು ತೊಗೊಳ್ಳೋಣ. ಇದು ಏಂಜಲ್ ಡೆಕ್ ಐತಿ, ಇದು ಏಂಜಲ್ ಡೆಕ್ ಐತಿ. ಓಕೆ, ಏಂಜಲ್ ನಿಮಗೆ ಏನಂತಂದು ಹೇಳಿ ಗೈಡ್ ಮಾಡಾಕತ್ತಾಳ ಅಂತಂದು ಹೇಳಿ ನೋಡೋಣ. ಯಾವ ವಿಷಯದ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಬೇಕು? ಎಸ್, ಹಿಡನ್ ಡೆಪ್ತ್ಸ್. ಸಮಥಿಂಗ್ ಹಿಡನ್ ಈಸ್ ಅಬೌಟ್ ಟು ಕಮ್ ಟು ಲೈಟ್, ಪರ್ಹ್ಯಾಪ್ಸ್ ಅ ಸೀಕ್ರೆಟ್ ಆರ್ ಮೆಮೊರಿ ಎಟ್ ದ ಬ್ಯಾಕ್ ಆಫ್ ಯುವರ್ ಮೈಂಡ್. ವೆನ್, ಎಷ್ಟು ಸಣ್ಣ ಐತಿ ಅಕ್ಷರ ಇದೆ ಅಂದ್ರೆ ನಾನು ಕಣ್ಣಿಗೆ ಕಾಣಂಗಿಲ್ಲ. ವೆನ್ ವಿ ಎಕ್ಸ್ಪೋಸ್ ವಾಟ್ಸ್ ಹಿಡನ್ ವಿ ಕ್ಯಾನ್ ಬಿಕಮ್ ಫ್ರೀ. ಎಸ್, ನೋಡಿರಿ, ಇದೇನು ತೋರಿಸುತ್ತೆ ಅಂದರೆ ಮಾನಸಿಕ ದ್ವಂದ್ವ. ನಿಮ್ಮಲ್ಲೇನೋ ಸಾಕಾಗುವಷ್ಟು ತೊಳಲಾಟ ಐತೆ. ಹೆಂಗೈತಿ ಅಂತಂತಂದ್ರೆ ನೀವು ಕಮ್ಯುನಿಕೇಟ್ ಮಾಡೋಂಗೆಲ್ಲ ನಿಮ್ಮ ಬದಲಾಗಿ ನೀವೇ ವಿಚಾರ ಮಾಡ್ತೀರಾ. ಅಂದ್ರೆ ನಿಮ್ಮ ಬದಲಾಗಿಯೂ ನೀವೇ ವಿಚಾರ ಮಾಡ್ತೀರಿ, ಮುಂದಿನ ಮನುಷ್ಯನ ಬದಲಾಗೂ ನೀವೇ ವಿಚಾರ ಮಾಡ್ತೀರಿ. ಸೊ ಇದೇನು ತೋರಿಸುತ್ತೆ ಅಂತಂತಂದ್ರೆ ಒಂಥರ ಡಿಸ್ಅಗ್ರಿಮೆಂಟು, ಡಿಫ್ರೆನ್ಸ್ ಆಫ್ ಒಪಿನಿಯನ್ನು, ಅಥವಾ ನಾ ಹೇಳಿದ್ನಲ್ಲ ಕಮ್ಯುನಿಕೇಟ್ ಮಾಡಲಾರ್ದೇ ಇರೋದು, ಸ್ವಂತಕ್ಕನ್ನ ತೊಂದರೆ ತೊಗೊಳ್ಳೋದು. ಅದಕ್ಕೆ ಹೆಂಗೆ ಅಂತಂದರೆ ಇಲ್ಲಿ ಏನು ಹೇಳ್ತೈತೆ ಅಂದರೆ ಈ ಹಿಡನ್ ಡೆಪ್ತ್ಸ್ ಏನದಾವಲ್ಲ, ಇದರಿಂದ ಎಷ್ಟಾಕತಿ ಅಷ್ಟು ಹೊರಗೆ ಬರಾಕೆ ನೋಡ್ರಿ. ಓಕೆ, ಸಿ ಟ್ರಾನ್ಸ್ಫಾರ್ಮೇಷನ್. ದ ಫೇರಿ ಟೆಲ್ಸ್ ಯು ಟು ಸರೆಂಡರ್ ಟು ಅ ಟ್ರಾನ್ಸ್ಫಾರ್ಮೇಷನ್ ಇನ್ ಯುವರ್ ಲೈಫ್ ದಟ್ ಹ್ಯಾಪನಿಂಗ್ ಫಾರ್ ಯುವರ್ ಹೈಯೆಸ್ಟ್ ಗುಡ್. ಎಂಬ್ರೇಸ್ ಯುವರ್ ಟ್ರಾನ್ಸ್ಫಾರ್ಮೇಷನ್, ದ ಬೆಸ್ಟ್ ಈಸ್ ಯೆಟ್ ಟು ಕಮ್. ಸಿ ಈ ಕಾರ್ಡ್ ಏನು ತೋರಿಸ್ತತಿ ಅಂದರೆ ಒಂದು ಟ್ರಾನ್ಸ್ಫಾರ್ಮೇಷನ್. ಹೆಂಗೆ ಅನಿಸ್ತತಿ ಅಂತಂತಂದ್ರೆ ಹಳೀದು ಏನಿತ್ತಲ್ಲ ಅದಕ್ಕೆ ಫೌಂಡೇಶನ್ ಸರಿ ಇದ್ದಿರಲಿಲ್ಲ. ಯಾವತ್ತಿದ್ರೂ ಹೆಂಗಿರ್ತೈತಿ ಅಂದರೆ ಯಾವುದೇ ವಿಷಯಕ್ಕೂ ಫೌಂಡೇಶನ್ ಸರಿ ಹೆಂಗೆ ಇತ್ತು ಅಂತಂತಂದ್ರೆ ಅದೇನಾಕತಿ ಅಂದ್ರೆ ಅದು ಆ ವಿಷಯ वो चीज़ ना मजबूत रहती है. ಈ ಬಿಲ್ಕುಲ್ ಮಜಬೂತ್ ನಹಿ ಥಾ. ಅದಕ್ಕೆ ಹಿಂದಿಂದನೇ ಏನೂ ವಿಚಾರ ಮಾಡೋಕೆ ಹೋಗ್ಬೇಡ್ರಿ, ಹಿಂತಿರುಗಿ ನೋಡೋಕನ ಹೋಗ್ಬೇಡ್ರಿ ಜೀವನದೊಳಗೆ. ಈ ಟ್ರಾನ್ಸ್ಫಾರ್ಮೇಷನ್ ಬಂದೈತಲ್ಲ, ಟ್ರಾನ್ಸ್ಫಾರ್ಮೇಷನ್ ನಮ್ಮ ಲೈಫ್ದೊಳಗೆ ಅಥವಾ ಸಡನ್ ಚೇಂಜಸ್ ಎದಕ್ಕೆ ಸಡನ್ ಚೇಂಜಸ್ ನಮ್ಮ ಜೀವನದೊಳಗೆ ಎದಕ್ಕೆ ಬರ್ತಾವೆ ಅಂತಂದ್ರೆ ಒಂದು ಟ್ರಾನ್ಸ್ಫಾರ್ಮೇಷನ್ ತೊಗೊಂಬರಾಕಂತಂದು ಹೇಳಿ ಒಂದು ಹೊಸ ನಮ್ಮ ಜೀವನದಲ್ಲಿ ಅಧ್ಯಾಯ ಶುರು ಆಗ್ತೈತಿ. ಅಧ್ಯಾಯ ಶುರು ಆಗಕ್ಕಂತನ ಒಂದು ಚೇಂಜ್ ಬರ್ತೈತಿ, ಒಂದು ಸಡನ್ ಚೇಂಜ್ ಆಕೈತಿ. ನಮಗದು ಡೈಜೆಸ್ಟ್ ಆಗಂಗಿಲ್ಲ, ಅನ್ಎಕ್ಸ್ಪೆಕ್ಟೆಡ್ ಇರ್ತೈತಲ್ಲ ಅದ್ರ ಸಲುವಾಗಿ. ಸೊ ಮೆಂಟಲಿ ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿರ್ರಿ ಅಷ್ಟೇ. ಓಕೆ, ಸೊ ಐ ಹೋಪ್ ಈ ರೀಡಿಂಗ್ ತಮಗೆ ಇಷ್ಟ ಆಗಿರಬಹುದು. ಇಷ್ಟ ಆಗಿದ್ದರೆ ದಯಮಾಡಿ ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿ. ಸೊ ಈಗ ವಿಲ್ ಸಿ ಫಾರ್ ದಿಸ್ ಸೆಕೆಂಡ್ ಒನ್. ಶಫಲ್. ಸೊ ತಾವು ಯಾರೆಲ್ಲ ಸೆಕೆಂಡ್ ಫೈಲ್ ಚೂಸ್ ಮಾಡ್ಕೊಂಡಿರಿ ಅದೇನೈತಿ ಅಂದರೆ ಗೆಟಿಂಗ್ ಟು ನೋ ಈಚ್ ಅದರ್. ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದೀರಿ. ಆ್ಯಸ್ ಯು ರಿವೀಲ್ ಯುವರ್ ಇನ್ನರ್ ಮೋಸ್ಟ್ ಸೆಲ್ಫ್ಸ್ ಟು ಈಚ್ ಅದರ್ ಯುವರ್ ಬಾಂಡ್ ಡೀಪನ್ಸ್. ಎಸ್, ತಮಗಾಗಿ ಟ್ಯಾರೋ ಕಾರ್ಡ್ ಏನು ಹೇಳ್ತಾ ಇದೆ? ಒಬ್ಬರೊಬ್ಬರನ್ನ ಅರ್ಥ ಮಾಡ್ಕೊಳಕ್ಕೆ ಒಬ್ರೊಬ್ರು ಮಾತಾಡೋದು ಭಾಳ ಇಂಪಾರ್ಟೆಂಟ್. ನೋಡಿ ಕಾರ್ಡ್ಸ್ ಏನಿದೆ ಅಂತ. ಓಕೆ, ಇಲ್ಲಿ ಎಸ್ ನೋಡಿ ಹೆಂಗಿದೆ ಅಂತಂತಂದ್ರೆ ನೀವು ಏನು ವಿಚಾರ ಮಾಡಾಕತ್ತಿರಲ್ಲ ಅದ್ರ ಮೇಲೆ ಸರಿ ಹೆಂಗೆ ನಿರ್ಧಾರ ತೊಗೋಬೇಕು ನೀವು. ಓಕೆ, ಆಮೇಲೆ ಹೆಂಗೈತಿ ಅಂತಂದ್ರೆ ಅದ್ರ ಮೇಲೆ ನೀವು ಸರಿ ಹೆಂಗೆ ಕೆಲಸ ಮಾಡ್ಬೇಕಂತಂದ್ರೆ ನಿಮ್ಮ ತಲೆ ಮೇಲೆ ಕೆಲಸ ಮಾಡ್ಬೇಕು, ನೀವು ವಿಚಾರ ಮೇಲೆ ಕೆಲಸ ಮಾಡ್ಬೇಕು.
ಅಂದರೆ ನನಗೇನು ಬೇಕು, ನನಗೇನು ಬೇಡ, ಮತ್ತು ಇನ್ನೊಂದು ಏನು ಹೇಳಬೇಕು, ಏನು ಹೇಳಬಾರ್ದು, ದಟ್ ಈಸ್ ವೆರಿ ಇಂಪಾರ್ಟೆಂಟ ಫಾರ್ ದಿಸ್. ಯಾರೆಲ್ಲ ನೀವು ಸೆಕೆಂಡ್ ಪೈಲ್ ಚೂಸ್ ಮಾಡ್ಕೊಂಡಿದ್ದೀರಿ ನೋಡಿರಿ, ಇಲ್ಲಿ ಒಂದು ಈ ಮೆಂಟಲ್ ಕ್ಲಾರಿಟಿ ಏಸ್ ಆಫ್ ಸೋರ್ಟ್ಸ್ ಹೆಂಗಂತ, ಏಸ್ ಆಫ್ ಸೋರ್ಟ್ಸ್ ಏನು ಹೇಳ್ತೈತಿ ಅಂತಂತಂದ್ರೆ, ನೀವೇನು ವಿಚಾರ ಮಾಡ್ತಿರಲ್ಲ ಅದನ್ನು ಸರಿಯಂಗೆ ನಿಮ್ಮ ಬಾಯಿ ಮೂಲಕ ಆ ವಿಚಾರಗಳ ಹೊರಗೆ ಬೀಳಲಿಕ್ಕೂ ಪರಮಾತ್ಮ ಹೆಲ್ಪ್ ಮಾಡ್ತಾನೆ ಅಂದಂಗೆ. ಆದ್ರೆ ಒಂದು ನನಗನ್ಸಿದ ಮಟ್ಟಿಗೆ ಯಾವುದೋ ಒಂದೆರಡು ವಿಷಯ ಇರ್ಬೋದು, ಆ ವಿಷಯದ ಬಂದಾಗ ನೀವು ಜಾಸ್ತಿ ವಿಚಾರ ಮಾಡ್ತಿರ್ಬೋದು, ಮಾನಸಿಕ ದ್ವಂದ್ವ ಇರ್ಬೋದು, ಏನಾದರೂ ಹಳೀದಿರ್ಬೋದು. ಓಕೆ, ಸೊ ಇದೇನು ತೋರಿಸ್ತತಿ ಅಂದರೆ ಕಮ್ಯುನಿಕೇಷನ್ ತೋರಿಸ್ತತಿ. ಕಮ್ಯುನಿಕೇಟ್ ಮಾಡುವಾಗ ಯು ಬಿ ಕೇರ್ಫುಲ್. ಮನುಷ್ಯನಿಗೆ ಏನು ಹೇಳಬೇಕು, ಏನು ಹೇಳಬಾರ್ದು, ಒಂದು ವಯಸ್ಸಾದ ಮೇಲೆ ಇದನ್ನು ಬೇರೆಯವ್ರು ಯಾರು ಹೇಳಿಕೊಡ್ಬೇಕಾಗಿಲ್ಲ. ಏನು ಹೇಳಿದರೆ ಏನಾಗ್ತೈತಿ ಅನ್ನೋದ್ರ ಮೇಲೆ ನೀವು ವಿಚಾರ ಮಾಡಬೇಕು. ಸೊ ಈ ವ್ಯಕ್ತಿ ಜೊತೆ ಇಲ್ಲೇನು ತೋರಿಸ್ತತಿ ಅಂತಂದರೆ ಗೆಟಿಂಗ್ ಟು ನೋ ಈಚ್ ಅದರ್ ಅಂತಂದರೆ ಇಬ್ಬರು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳಕ್ಕೆ ಮಾತಾಡಕತ್ತೀರಿ. ಯಾವ ಮಾತುಗಳನ್ನು ಮಾತಾಡಬೇಕು ಅನ್ನೋದ್ರ ಮೇಲೆ ಸ್ವಲ್ಪ ಲಗಾಮ್ ಇರಬೇಕಿಷ್ಟೇ. ಓಕೆ, ವಿಷಯಗಳನ್ನು ಸರಿಯಾಗಿ ಮ್ಯಾನೇಜ್ ಮಾಡೋಕ್ಕೆ ಕಲೀರಿ. ಇದೇನು ತೋರಿಸ್ತತಿ ಅಂದರೆ ಮ್ಯಾನೇಜ್ಮೆಂಟ್ ತೋರಿಸ್ತತಿ, ಪ್ರಾಪರ್ ಮ್ಯಾನೇಜ್ಮೆಂಟ್. ಓಕೆ, ಯಾವುದಾದ್ರೂ ನೀವೇನು ನೋಡಿರಿ, ಯಾರ ಜೀವನನೂ ಪ್ರತಿಯೊಬ್ಬರ ಜೀವನದಲ್ಲೂ ಸೀಕ್ರೆಟ್ಸ್ ಇದ್ದೇ ಇರ್ತಾವೆ. ಸೊ ಇಲ್ಲಿ ಹೆಂಗೆ ಹೇಳ್ತೈತಿ ಅಂತಂತಂದರೆ, ನೀವು ಈ ವ್ಯಕ್ತಿ ಜೊತೆ ಏನಾದರೂ ಹೇಳಬೇಕಾಗಿದ್ದರೆ, ಮಾಡಬೇಕಾಗಿದ್ದರೆ ಅದನ್ನು ಮೊದಲೇ ವಿಚಾರ ಮಾಡಿ ಆಮೇಲೆ ಹೇಳಿ. ಎಷ್ಟು ಹೇಳಿದರೆ ನನಗೆ ಸರಿ, ನಾನು ಏನು ಹೇಳಬೇಕು, ಇಷ್ಟು ನಿಮ್ಮ ತಲೆಯೊಳಗಿರಬೇಕು. ಬಿಕಾಸ್ ದಿಸ್ ಈಸ್ ಅ ಕಾಷನ್, ದೀಸ್ ಟು, ಆ್ಯಂಡ್ ದಿಸ್ ಈಸ್ ಥರ್ಡ್ ಪಾರ್ಟಿ. ಆಮೇಲೆ ಇನ್ನೊಂದು, ಓಕೆ, ದೇರ್ ಆರ್ 3 ಪೀಪಲ್, 1 2 3. ನಿಮ್ಮ ಯಾವುದೇ ಫ್ರೆಂಡ್ ಜೊತೆಗೆ ಪೂರ್ತಿಯಾಗಿ ಬಿಟ್ಕೊಟ್ಟು ಮಾತಾಡೋಕೆ ಹೋಗ್ಬೇಡ್ರಿ. ಅಂದ್ರೆ ಹಿಂಗದಾರ. ಯಾಕಂತಂದ್ರೆ ಇನ್ನೂ ಇದು ಪ್ರೊಸೆಸ್ದಾಗ ಐತಿ ಕೆಲಸ. ಆ್ಯಸ್ ಯು ರಿವೀಲ್ ಯುವರ್ ಇನ್ನರ್ ಮೋಸ್ಟ್ ಸೆಲ್ಫ್ಸ್ ಟು ಈಚ್ ಅದರ್, ಯುವರ್ ಬಾಂಡ್ ಡೀಪನ್ಸ್. ಇನ್ನೂ ಡೀಪ್ ಆಗಿಲ್ಲ, ಇನ್ನೂ ನೀವು ಮಾತಾಡಬೇಕು ಅಂತನ್ನಾಗತ್ತೀರಿ, ಇನ್ನೂ ಅಷ್ಟು ಮೆಂಟಲ್ ಕ್ಲಾರಿಟಿ ಇಲ್ಲ. ಓಕೆ, ನೀವು ಈ ವಿಷಯದೊಳಗೆ ಮುಂದುವರಿಬೇಕು ಅಂತಂತಂದರೆ ಯಾರೂ ಥರ್ಡ್ ಪಾರ್ಟಿನ ಇನ್ಕ್ಲೂಡ್ ಮಾಡೋಕೆ ಹೋಗ್ಬೇಡ್ರಿ. ದಿಸ್ ಈಸ್ ಅ ವೆರಿ ಸ್ಟ್ರಾಂಗ್ ಕಾರ್ಡ್ ಫಾರ್ ಅ ಥರ್ಡ್ ಪಾರ್ಟಿ. ಇದು ಜಗಳ, ಇದು ಮ್ಯಾನೇಜ್ ಮಾಡಬೇಕು. ಓಕೆ, ನಿಮ್ಮ ಇನ್ನೊಂದು ನಿಮ್ಮ ತಲೆಯೊಳಗೆ ನಡೆಯುವಂಥ ವಿಚಾರಗಳನ್ನು ಮ್ಯಾನೇಜ್ ಮಾಡೋಕೆ ನೋಡ್ರಿ. ನಿಮಗೆ ಎಸ್, ಫೈಂಡ್ ಬ್ಯಾಲೆನ್ಸ್ ಎಷ್ಟು ಕರೆಕ್ಟ್ ಬಂದೈತೆ ನೀವೇ ವಿಚಾರ ಮಾಡಿರಿ. ದಿಸ್ ಪರ್ಸನ್ ಈಸ್ ಫೈಂಡಿಂಗ್ ಬ್ಯಾಲೆನ್ಸ್, ದಿಸ್ ಪರ್ಸನ್ ಈಸ್ ಮ್ಯಾನೇಜಿಂಗ್. ಏನು ಮ್ಯಾನೇಜ್ ಅಂದ್ರೆ ಥಾಟ್ಸ್ ಮ್ಯಾನೇಜ್ ಮಾಡತ್ತಾನ. ಫೈಂಡ್ ದ ಬ್ಯಾಲೆನ್ಸ್ ಬಿಟ್ವೀನ್ ಯುವರ್ ವರ್ಕ್, ರೆಸ್ಟ್ ಆ್ಯಂಡ್ ಪ್ಲೇ ಟೈಮ್ ಆ್ಯಂಡ್ ಯು ವಿಲ್ ಹ್ಯಾವ್ ಮೋರ್ ಎನರ್ಜಿ, ಹಾರ್ಮನಿ ಆ್ಯಂಡ್ ಪ್ರೊಡಕ್ಟಿವಿಟಿ ಇನ್ ಯುವರ್ ಲೈಫ್. ಟೇಕ್ ಪವರ್ ನ್ಯಾಪ್. ಓಕೆ, ಸೊ ನಾವೇನು ನೋಡಬೇಕು ಅಂತಂದ್ರೆ, ಇವ್ರಲ್ಲಿ ಏನು ಮೆಸೇಜ್ ಕೊಟ್ಟಾರ ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ಮ್ಯಾಲೆ ಏನು ಹೆಡ್ಡಿಂಗ್ ಐತಲ್ಲ, ದಿಸ್ ಟೈಟಲ್ ಈಸ್ ವೆರಿ ಇಂಪಾರ್ಟೆಂಟ್. ಫೈಂಡ್ ಬ್ಯಾಲೆನ್ಸ್. ನಂಗೆ ಅನಿಸಿದ ಮಟ್ಟಿಗೆ ನಿಮಗೆ ರೆಸ್ಟ್ ತೊಗೊಳಕ್ಕೂ ಹೇಳಾಕತ್ತಾರೆ. ಯಾಕಂತಂತಂದರೆ ಇದೇನು ತೋರಿಸ್ತೈತಿ ಅಂದರೆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ತೋರಿಸ್ತೈತಿ, ಡಿಸ್ಅಗ್ರಿಮೆಂಟ್ಸ್ ತೋರಿಸ್ತೈತಿ. ನಿಮ್ಮಲ್ಲೇನೋ ಒಂಥರ ಮುಂದೆ ಹೋಗ್ಲೋ ಬೇಡೋ, ಅಥವಾ ನಿಮ್ಮಲ್ಲೇನೋ ವಿಚಾರಗಳ ತಾಕಲಾಟ. ನಿಮಗೆ ಹೆಂಗೆ ಮುಂದೆ ನೀವು ಹೆಂಗೆ ಫಾರ್ವರ್ಡ್ ಮೂಮೆಂಟ್ ಆಗ್ಬೇಕಂತ ಹೇಳಿ ನಿಮಗೆ ಗೊತ್ತಾಗ್ಬಲ್ತು. ಅದಕ್ಕೆ ಹೆಂಗಂತಂತಂದ್ರೆ ಬ್ಯಾಲೆನ್ಸ್ ನೀವೇ ಇರಕ್ಕೆ ನೋಡ್ರಿ. ಯಾವುದೇ ಥರ್ಡ್ ಪಾರ್ಟಿಗೂ ಅಪ್ರೋಚ್ ಮಾಡಬೇಡ್ರಿ. ಇದು ಕಿವಿ ಮಾತು. ಅಬಂಡನ್ಸ್. ಪ್ರಿಪೇರ್ ಯುವರ್ ಸೆಲ್ಫ್ ಫಾರ್ ಇನ್ಕಮಿಂಗ್ ಅಬಂಡನ್ಸ್. ರಿಲೀಸ್ ಎನಿ ಮೆಂಟಲ್ ಬ್ಲಾಕ್ಸ್. ಎಷ್ಟು ಬ್ಯೂಟಿಫುಲ್ ಐತೆ ನೋಡ್ರಿ. ನಾನು ಏನು ಹೇಳಿದೆ ಇಲ್ಲೇ, ಮೆಂಟಲ್ ಬ್ಲಾಕೇಜ್ ಐತೆ ಅಂತ ಹೇಳಿ ನೋದಿಲ್ಲ ಇಲ್ಲೇ. ಮೆಂಟಲ್ ಬ್ಲಾಕ್ಸ್ ಯು ಮೇ ಹ್ಯಾವ್ ಅ ಫೇರಿ ಲ್ಯಾಂಡ್ ಆ್ಯಂಡ್ ಹ್ಯೂಮನ್ ಲ್ಯಾಂಡ್. ದೆರ್ ಈಸ್ ಇನಫ್ ಅಬಂಡನ್ಸ್ ಫಾರ್ ಎವ್ರಿ ಒನ್. ನೋಡಿ, ಅಬಂಡನ್ಸ್ ಅಂತಂತಂದ್ರೆ ಕೆಲವೊಬ್ಬರು ರಿಲೇಷನ್ದೊಳಗೆ ಹುಡುಕ್ತಿರ್ತಾರೆ, ಕೆಲವೊಬ್ಬರು ದುಡ್ಡಿನ ವಿಷಯದಾಗ ಹುಡುಕ್ತಿರ್ತಾರೆ, ಕೆಲವೊಬ್ಬರು ಮತ್ತೊಂದು ವಿಷಯದೊಳಗೆ ಹುಡುಕ್ತಿರ್ತಾರೆ. ಅಬಂಡನ್ಸ್ ಅಂತಂದ್ರೆ ಏನು, ನಮಗೇನು ಬೇಕು ನಮ್ಮ ಹತ್ರ ಅದು ಸಾಕಾಗುವಷ್ಟು ಬರುವಂಥದ್ದು. ಸೊ ನಿಮ್ಮ ಇಮೋಷ್ನಲ್ ಲೈಫ್ದೊಳಗೆ ಒಂದು ಅಬಂಡನ್ಸ್ ಬರಾಕತ್ತೈತಿ. ಆದರೆ ಹೆಂಗೆ ಅಂತಂತಂದ್ರೆ ಅದ್ರ ಬದಲಾಗಿ ನೀವು ಕೇರ್ಫುಲ್ ಇರಬೇಕು, ಕೇರ್ಫ್ರೀ ಇರಬಾರ್ದು. ಓಕೆ, ಸೊ ಐ ಹೋಪ್ ಈ ರೀಡಿಂಗ್ ತಮಗೆ ಇಷ್ಟ ಆಗಿರ್ಬೋದು. ಇಷ್ಟ ಆಗಿದ್ದರೆ ದಯಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸೊ ಇದನ್ನು ಈ ಕಡೆ ತೊಗೊಳ್ಳುವ. ಸೊ ನಾವು ವಿಲ್ ಸಿ ದಿಸ್.
unrequited love. There is not enough attraction or chemistry to keep this relation going. In between that chemistry is very important. ಇದಕ್ಕೆ ಯಾಕೆ ಹಂಗೆ ಆಗಾಕತ್ತೈತಿ, ಯಾಕೆ ಕೆಮಿಸ್ಟ್ರಿ ಇಲ್ಲ ಅಂಥೇಳಿ ನೋಡೋಣ. ಅಂದರೆ ಯಾವ ವಿಷಯದೊಳಗೆ ಮ್ಯಾಚ್ ಆಗಾಕತ್ತಿಲ್ಲ ಒಬ್ರದೊಬ್ಬರಿಗೆ, ಮಾತುಕತೆಯೊಳಗನೋ ಅದಕ್ಕೆ, ಅಥವಾ ಫಿಸಿಕಲ್ ಇದ್ರೊಳಗನೋ. ಸೊ ಲೆಟ್ ಅಸ್ ಸಿ. ಎಸ್, ಅರೆ ಬಾಪ್ರೆ, ನಾ ಹಂಗೆ ಎವ್ರಿ ಟೈಮ್ ಅಂದಾಗ ನೀವು ಹೆದ್ರಾಕೆ ಹೋಗ್ಬಿಡ್ರೆ. ಯಾಕಂದ್ರೆ ನನಗೆ ಒಂಥರ ಹೆದರಿಕೆ ಆಯ್ತು ಆ ಕಾರ್ಡ್ ನೋಡಿದ ಕೂಡಲೇ. ಓಕೆ, ನನಗೆ ಅನ್ಸಿದ ಮಟ್ಟಿಗೆ ಇಬ್ಬರೊಳಗೆ ಒಬ್ರು ಯಾರಾದರೂ ತಾವು ಭಾಳ ಗಡಿಬಿಡಿ ಒಳಗಿರ್ತೀರಿ, ಒಟ್ಟು ಗಡಿಬಿಡಿ. ನೀವು ನೋಡಾಕತ್ತೀರಿ ಇದನ್ನು. ಆಕೆ ಹೋಗಬೇಕು ಅಂತ ವಿಚಾರ ಮಾಡಾಕತ್ತಾಳ, ಈ ಮನುಷ್ಯ ನಿಲ್ಲು ಅಂತಂದು ಹೇಳಾಕತ್ತಾನ. ಓಕೆ, ಇದೇನು ತೋರಿಸ್ತತಿ ಅಂತಂತಂದ್ರೆ ದೆರ್ ಈಸ್ ನೋ ಡೀಪ್ ಮ್ಯಾಚಿಂಗ್. ಇದೇನು ತೋರಿಸ್ತತಿ ಈ ಕಾರ್ಡು ಅಂತಂತಂದ್ರೆ, ಹಾಂ, ಇದು ಗಡಿಬಿಡಿನ ತೋರಿಸ್ತತಿ. ಯಾವುದಾದ್ರು ವಿಷಯಕ್ಕೆ ಅರ್ಜೆನ್ಸಿ ಅಂತಂದ್ರೆ ಬಹುತೇಕ ನನಗೆ ಅನಿಸಿದ ಮಟ್ಟಿಗೆ ನೀವು ಮಾತುಕತೆ ಡೆಲಿವರಿನೂ ಗಡಿಬಿಡಿಯಿಂದ ಆಗ್ತಿರ್ಬೋದು. ಅಂದರೆ ಏನು ಬೇಕು ಅದನ್ನು ಸರಿಯಾಗಿ ನೀವು ಹೇಳ್ತಿರ್ಲಿಕ್ಕಿಲ್ಲ. ಅಥವಾ ಅದ್ರ ಕೆಳಗಡೆ ಡೆವಿಲ್ ಕಾರ್ಡ್ ಇದೆ. ಡೆವಿಲ್ ಕಾರ್ಡ್ ಏನು ತೋರಿಸ್ತತಿ ಅಂತಂದ್ರೆ ಫಿಸಿಕಲ್ ಇಂಟಿಮೆಸಿ ಕಡೆ ಜಾಸ್ತಿ ಗಮನ ತೋರಿಸ್ತತಿ. ನೋಡ್ರಿ, ಆ ಮನುಷ್ಯ ಹೆಂಗೆ ಅದನ್ನು ಬಗ್ಗೆ ಆಕಿ ಕೈ ಹಿಡಿಯಾಕತ್ತಾನ. ಅದು ಆ್ಯಕ್ಚುಲಿ ಆ ಕಾರ್ಡ್ ನೋಡಿದ್ರೆ ಒಂಥರ ಹೆಂಗೆ ಅಂದರೆ ಒಂಥರ ಅನ್ಕಂಫರ್ಟೇಬಲ್ ಫೀಲಿಂಗ್ ಬಂದೇ ಬರ್ತದೆ ಅದಕ್ಕೆ. ಇಬ್ಬರೊಳಗೆ ಒಬ್ರು ಯಾರಾದರೂ ಆ ಥರ ಫಿಸಿಕಲ್ ಇಂಟಿಮೆಸಿ ಕಡೆಗೆ ಜಾಸ್ತಿ ಇನ್ಕ್ಲೈನ್ಡ್ ಇರಬೇಕು. ಮತ್ತು ನನಗೆ ಅನಿಸಿದ ಮಟ್ಟಿಗೆ ಈ ರಿಲೇಷನ್ ಮೇಂಟೈನ್ ಮಾಡೋಕ್ಕೆ ಎಷ್ಟು ಎಫರ್ಟ್ ಹಾಕಬೇಕು ಅಷ್ಟು ಹಾಕ್ತಾ ಇಲ್ಲ. ಇದು ನೋಡ್ರಿ, ಅಷ್ಟು ಎಫರ್ಟ್ ಹಾಕ್ತಾ ಇಲ್ಲ. ಈ ರಿಲೇಷನ್ ಮೇಲೆ ಒಂದು ಮನುಷ್ಯ ಕೆಲಸ ಮಾಡೋಕ್ಕತ್ತಿಲ್ಲ. ಸೊ ಅದಕ್ಕೆ ಕೆಮಿಸ್ಟ್ರಿ ಮ್ಯಾಚ್ ಆಗೋಕತ್ತಿಲ್ಲ ಇಲ್ಲಿ. ಅದರೊಳಗೆ ನೀವು ಯಾರು ಅಂತ ನೀವು ನೋಡ್ಕೊಡ್ರಿ. ಯಾಕಂತಾರೆ ಇಲ್ಲಿ ಇದಾದ ಮೇಲೆ ಇಲ್ಲಿ ಡೆತ್ ಕಾರ್ಡ್ ಐತಿ. ಸೊ ಚೇಂಜ್ ಆಗಬೇಕು. ಸಿ, ದಿಸ್ ಈಸ್ ಅ ಚೇಂಜ್ ಆದಮೇಲೆ ಇಲ್ಲೇನೈತಿ, ಹ್ಯಾಪಿ ಫ್ಯಾಮಿಲಿ ಐತಿ. ಸೊ ಹೆಂಗೈತೆ ಅಂತಂತಂದ್ರೆ ನಿಮ್ಮ ಥಾಟ್ ಪ್ರೊಸೆಸ್ದೊಳಗೆ ಚೇಂಜ್ ಬರಬೇಕು. ನೀವು ಯಾವುದೇ ಎಲ್ಲಿ ತಪ್ಪಾಗತ್ತತಿ ಅಂತಂದು ಹೇಳಿ ನೋಡ್ರಿ. ಬಹುತೇಕ ಮಾತುಕತೆ ಡೆಲಿವರಿ ಜಾಸ್ತಿ ಆಗ್ತಿರ್ಬೋದು, ಅಥವಾ ಅನ್ನೆಸೆಸರಿ ಜಾಸ್ತಿ ಮಾತಾಡ್ತಿರ್ಬೋದು, ಅಥವಾ ಒಬ್ರು ಯಾರಾದರೂ ಗಂಭೀರ ಇರಲಿಕ್ಕಿಲ್ಲ. ಅಂದರೆ ಇನ್ನೊಂದು ಮನುಷ್ಯ ಅನ್ನಿಸ್ತಿರ್ಬೋದು, ಏನಪ್ಪ ಇವ್ರಿಗೊಂಚೂರು ಗಂಭೀರತೆನೇ ಇಲ್ಲ, ಒಂಚೂರ ಇವರಲ್ಲಿ ಏನಾದರೂ ಮ್ಯಾಚುರಿಟಿ ಲೆವೆಲ್ ಕಡಿಮೆ ಐತಿ, ಇವ್ರಿಗೆ ಒಂದು ಚೂರು ಮ್ಯಾಚೂರ್ ಇಲ್ಲ ಅಂತ ಅವ್ರಿಗೆ ಅನ್ನಿಸ್ತಿರ್ಬೋದು. ಅಥವಾ ಅವ್ರು ಏನಾದರೂ ಫ್ಯಾಮಿಲಿ ಬಗ್ಗೆ ಅವ್ರು ಕನಸು ಕಟ್ಕೊಂಡಿರ್ಬೋದು. ಬಹುತೇಕ ಇನ್ನೊಬ್ರು ಯಾರಾದರೂ ತಾವದಿರಿ, ಅವ್ರು ಅದಕ್ಕೆ ಸರಿಯಾಗಿ ಅಷ್ಟು ಗಮನ ಕೊಡ್ತಿಲ್ಲ ಅಂತಂತಂದ್ರೆ ಹೆಂಗೈತಿ ಅಂತ ನಾನು ಹೇಳಿದ್ನೆಲ್ಲ ಇದ್ರ ಕಾರ್ಡ್. ಕೆಲವೊಬ್ರು ಮೊದಲಿಗೆನ ಫೋರ್ಸ್ ಮಾಡ್ತಿರ್ತಾರೆ, ಗೊತ್ತಾತಲ್ಲ ನಾ ಎದಕ್ಕಂತ ಹೇಳೋದು. ಹಂಗೆ ಕೆಲವೊಬ್ರು ಇನ್ನೊಬ್ರಿಗೆ ಆ ಇಂಟಿಮೆಸಿಗೆ ಅವ್ರು ರೆಡಿ ಇರೋಂಗಿಲ್ಲ. ಸೊ ಸಮಥಿಂಗ್ ಮಸ್ಟ್ ಬಿ ದೇರ್. ಓಕೆ, ಸೊ ಈ ವಿಷಯಕ್ಕೆ ನೀವು ಹೆಂಗಂತಂದ್ರೆ ಸ್ವಲ್ಪ ವಿಚಾರ ಮಾಡಬೇಕು. ಸಿ, ದೆರ್ ಈಸ್ ಅ ಕಾರ್ಡ್, ಬಟ್ ಇನ್ ಬಿಟ್ವೀನ್ ಇದೇನು ಹೇಳ್ತತಿ ಅಂತಂದ್ರೆ ಎಫರ್ಟ್ಸ್ ಹಾಕ್ತಾ ಇಲ್ಲ. ಇದೇನು ಹೇಳ್ತತಿ ಅಂದರೆ ಹ್ಯಾಪಿ ಫ್ಯಾಮಿಲಿ. ಇನ್ ಬಿಟ್ವೀನ್ ದೆರ್ ಈಸ್ ಅ ಡೆತ್, यानी कि चेंज लाना बहुत ज़रूरी है. देर इज़ अ नो केमिस्ट्री बॉन्डिंग. ನೋಡೋಣ ಇದಕ್ಕೆ ಏಂಜಲ್ ಏನು ಉತ್ತರ ಕೊಡ್ತಾಳ ಅಂತಂದ್ರೆ. ಈ ಮನುಷ್ಯ ಕಮಿಟ್ಮೆಂಟ್ ಕೊಡಬಹುದು, ಇಲ್ಲ ಅಂತಂತಲ್ಲ. ಆದರೆ ಹೆಂಗೈತಿ ಅಂತಂದ್ರೆ ಇಬ್ಬರಾಗ ಒಬ್ರು ನೀವು ಚೇಂಜ್ ಆಗಬೇಕು. ಇದು ಹೆಂಗೈತಿ ಅಂತಂದ್ರೆ ನಿಮ್ಮೊಳಗೆ ನೀವು ಮಾತಾಡ್ಕೋಬೇಕು. ಮೊದಲು ಮಾತಾಡ್ಕೊಂಡು ಮ್ಯಾಲೆ ಚೇಂಜ್. ಎಸ್, ದೇರ್ ಈಸ್ ಅ ಟವರ್. ಇದ್ರ ಮೇಲೆ ಹಾರ್ಡ್ ವರ್ಕ್ ಮಾಡಬೇಕು. ದಿಸ್ ಕಾರ್ಡ್ ಶೋಸ್ ವೆರಿ ಹಾರ್ಡ್ ವರ್ಕ್. ಒಂಥರ ಸ್ಟ್ಯಾಗ್ನೆನ್ಸಿ ಐತೆ ಅಲ್ಲಿ. ಸಿ, ಒನ್ ಪರ್ಸನ್ ಈಸ್ ಟೇಕಿಂಗ್ ಮೋರ್ ಇಂಟ್ರೆಸ್ಟ್. Lost and found. What was once lost is about to be found thanks to the lost and found fairy. Sometimes she can help us and finding we never even realized were lost.
ಓಕೆ, ಇನ್ನೊಂದನ್ನು ಕಾರ್ಡ್ ತೊಗೊಂಡು ನೋಡೋಣ. ಅಂದ್ರೆ ಆ ಕಾರ್ಡ್ ಏನು ಹೇಳ್ತೈತಿ ಅಂತೇಳಿ ನಮಗೆ ಗೊತ್ತಾಗ್ತದೆ. ಮೂನ್ ಎನರ್ಜಿ ಸರೆಂಡರ್ ಟು ದ ನ್ಯಾಚುರಲ್, I don't know what it is, EBB, and flow of the life. If you are feeling confused, this fairy comes to calm emotions and reassure you that peace of mind is ಪಾಸಿಬಲ್. ಓಕೆ, ನನಗನ್ಸೋ ಮಟ್ಟಿಗೆ ಈ ರಿಲೇಷನ್ದೊಳಗೆ ಮೆಂಟಲಿ ಯು ಬೋತ್ ಆರ್ ರೆಸ್ಲೆಸ್. ಒಂಥರ ಹೆಂಗೆ ಅನ್ಸಲ್ಲ, ಲಾಸ್ಟ್ ಆ್ಯಂಡ್ ಫೌಂಡ್ ಅಂದ್ರೆ ಒಂಥರ ಕಳ್ಕೊಂಡಾಗ ಅನಿಸತಿ, ಒಂಥರ ಇಲ್ಲ ಇದು ಮ್ಯಾಚಿಂಗ್ ಐತಿ ಅಂತಂದು ಹಿಂಗೆ ಅನಿಸತಿ. ಮೀನ್ಸ್ ದಿಸ್ ಎನರ್ಜಿ ಶೋಸ್ ಒನ್ ಟೈಪ್ ಆಫ್ ಅ ಕನ್ಫ್ಯೂಷನ್. ಅಂದರೆ ಒಬ್ರನ್ನೊಬ್ರಿಗೆ ಅರ್ಥ ಮಾಡ್ಕೊಳಕತ್ತಿಲ್ಲ. ಒಬ್ಬರು ಡಿಸೈರ್ಸ್ ಪೂರ್ತಿ ಬೇರೆ ಅದಾವೆ, ಒಬ್ಬರು ಡಿಸೈರ್ಸ್ ಪೂರ್ತಿ ಬೇರೆ ಅದಾವೆ. ಸೊ ಕೆಮಿಸ್ಟ್ರಿ ಈಸ್ ನಾಟ್ ಎಟ್ ಆಲ್ ಮ್ಯಾಚಿಂಗ್. ಸೊ ಹೆಂಗೈತಿ ಅಂತಂದರೆ ಈಗ ಇರುವಂಥದ್ದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ಬೋದು. ಹಾರ್ಡ್ ವರ್ಕ್ ಮಾಡಬೇಕು, ಒಂದು ಅದೇನು ಚೇಂಜ್ ಬರ್ತೈತಲ್ಲ, ಇಬ್ಬರೊಳಗೊಬ್ಬರು ನೀವು ಚೇಂಜಸ್ ತೊಗೊಂಬರ್ಬೇಕು. ಅಂದರೆ ಈ ರಿಲೇಷನ್ ಬ್ಯಾಲೆನ್ಸ್ ಮಾಡೋ ಸಲುವಾಗಿ ಅಂತಂದು ಹೇಳಿ, ಅದು ಯಾವ ಥರದ ಚೇಂಜಸ್ಸು ಅಂತಂದು ಹೇಳಿ ನೀವು ವಿಚಾರ ಮಾಡ್ಬೇಕಾಗ್ತೀನಿ. ಓಕೆ, ಥ್ಯಾಂಕ್ ಯು. ತಮಗೆ ಈ ರೀಡಿಂಗ್ ಇಷ್ಟ ಆಗಿರ್ಬೋದು ಅಂತಂತ ಅನ್ಕೋತೀನಿ. ಆಗಿದ್ದರೆ ದಯಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.